ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ಬುದ್ಧಿವಂತ ಕುರುಡರ ಬಗ್ಗೆ ಹೇಳುತ್ತೇನೆ. ಅವರಿಗೆ ಕಣ್ಣು ಕಾಣುತ್ತಿರಲಿಲ್ಲ, ಅವರು ಕುರುಡರಿದ್ರು, ಆದರೆ ಬಹಳ ಬುದ್ಧಿವಂತರಿದ್ರು. ಒಂದು ರಾಜ್ಯದಲ್ಲಿ ಅವರು ಪ್ರವೇಶ ಮಾಡಿದ್ರು. ಆವಾಗ ರಾಜನಿಗೆ ಬಹಳ ಕುತೂಹಲ ಅನಿಸಿತು. ಅವರನ್ನ ಮಾತನಾಡಿಸಬೇಕು, ಅವರ ಜಾಣ್ಮೆಯನ್ನು ನಾನು ಪರೀಕ್ಷೆ ಮಾಡಬೇಕು. ರಾಜ ಅವರನ್ನು 4 ಜನರನ್ನ ಕರೆಸ್ದ. 4 ಜನ ಇದ್ರು, ಅವ್ರು ಕುರುಡರು ಜೊತೆಲಿದ್ರು. ಅದರಾಗೆ ಒಬ್ಬ ರತ್ನ ಪರೀಕ್ಷೆ ಮಾಡುವವ ಇದ್ದ, ಒಬ್ಬ ಅಶ್ವ ಪರೀಕ್ಷೆ ಮಾಡುವವ ಇದ್ದ, ಒಬ್ಬ ಸ್ತ್ರೀ ಪರೀಕ್ಷೆ ಮಾಡುವವ ಇದ್ದ, ಒಬ್ಬ ಪುರುಷನನ್ನ ಪರೀಕ್ಷೆ ಮಾಡುವ ಇದ್ದ. 4 ಜನ ಇದ್ರು. ಅವರು ಅದನ್ನ ಪರೀಕ್ಷೆ ಮಾಡ್ತಾ ಇದ್ರು. ರಾಜ ಇವರ ಜಾಣ್ಮೆಯನ್ನ ತಿಳಿಯೋದಿಕ್ಕೆ ಎಲ್ಲದನ್ನ ಪರೀಕ್ಷೆ ಮಾಡೋದಿಕ್ಕೆ ಹೇಳ್ದ. ರಾಜ ಸಾಕಷ್ಟು ರತ್ನಗಳನ್ನು ತಂದು ಕೊಟ್ಟ. ಇದರಲ್ಲಿ ನಿಜವಾದ ರತ್ನ ಯಾವುದು, ಕಲಬೆರಕೆ ಅಂದ್ರೆ ಮಿಶ್ರಣ ಆಗಿರುವ ಗಾಜು ಯಾವುದು, ಅದನ್ನ ಕಂಡುಹಿಡಿಯೋದಕ್ಕೆ ಕೊಟ್ಟ. ಆಮೇಲೆ ಅವನ ಕುದುರೆಯನ್ನ ಕಂಡುಹಿಡಿಯೋದಿತ್ತು, ಅದನ್ನು ಒಬ್ಬನಿಗೆ ಕೊಟ್ಟ. ಇನ್ನು ಸ್ತ್ರೀ ಪುರುಷರದ್ದು ಆಯ್ತಲ್ಲ. ಈಗ ರಾಜ ಪ್ರತಿಯೊಬ್ಬೊಬ್ಬರಿಗೂ ಕೇಳ್ತಾನೆ, 4 ಜನಕ್ಕೂ, ನಿಮ್ 4 ಜನರದ ಪರೀಕ್ಷೆ ಆಯ್ತೇನು? ಆಯ್ತು ಅಂತಾರ ಅವರು. ಅವಾಗ ಕೇಳ್ತಾನೆ, ರತ್ನವನ್ನ ನೀನು ಕೂಡ ಹೇಗೆ ಪರೀಕ್ಷೆ ಮಾಡಿದೆ? ರತ್ನ ಪರೀಕ್ಷೆ ಹೇಳ್ದ ರಾಜ. ಅದರ ವಜ್ಜೆ ಅಂದ್ರೆ ಭಾರ, ಅದರಲ್ಲಿ ನಾನು ಅದನ್ನ ಪರೀಕ್ಷೆ ಮಾಡಿದೆ. ಇದಿಷ್ಟು ನಿಜವಾದ ರತ್ನಗಳಿದಾವೆ, ಇವಿಷ್ಟು ಡೂಪ್ಲಿಕೇಟ್ ಇದಾವೆ ಅಂತೇಳಿ ವರ್ಗ ಮಾಡಿ ಅದನ್ನ ಬೇರೆ ಬೇರೆ ಮಾಡಿ ಕೊಟ್ಬಿಟ್ಟ. ಅವನು ಕಾಣೋದಿಲ್ಲ ಅವನಿಗೆ, ಅವನು ರತ್ನ ಪರೀಕ್ಷೆಗೆ ಇದ್ದ. ಇನ್ನು ಅಶ್ವ ಪರೀಕ್ಷಕ ಅಂದ್ರೆ ಕುದುರೆಯನ್ನ ಪರೀಕ್ಷೆ ಮಾಡುವವನು, ಅವನು ಹೇಳ್ದ, ರಾಜ ನಿನ್ನ ಕುದುರೆಯನ್ನ ಪರೀಕ್ಷೆ ಮಾಡಿ ಆಗಿದೆ. ಯಾಕೆಂದ್ರೆ ಅದು ನೀರು ಕಂಡ ತಕ್ಷಣ ಕೆಳಗಡೆ ಮಲ್ತದೆ, ಅದು ಸಣ್ಣ ಮಗು ಇದ್ದಾಗ ಎಮ್ಮೆ ಹಾಲು ಕುಡಿದಿತ್ತು ಅಂತ ಹೇಳಿಬಿಟ್ಟ. ಆಮೇಲೆ ಅದನ್ನ ಪರೀಕ್ಷೆ ಮಾಡೋದಕ್ಕೂ ನೋಡಕ್ ಹೋದ್ರೆ ಅದು ಸತ್ಯ ಇತ್ತು. ಇನ್ನು ಸ್ತ್ರೀ ಪರೀಕ್ಷೆ, ನನ್ನ ಹೆಂಡತಿಯನ್ನ ಪರೀಕ್ಷೆ ಮಾಡ್ರಿ ಅಂತ ಹೇಳ್ದ. ಆವಾಗ ಸ್ತ್ರೀ ಪರೀಕ್ಷಕ ಕುರುಡ ಹೇಳ್ದ, ನಿನ್ನ ಹೆಂಡತಿಯ ಪರೀಕ್ಷೆ ನಾವು ಇಲ್ಲಿಗೆ ಬಂದ ತಕ್ಷಣ ಆಗಿ ಹೋಗಿದೆ ಅಂತ ಹೇಳಿಬಿಟ್ಟ. ರಾಜ ಕೇಳ್ದ, ಅದೇ ಹಾಗೆ? ಸ್ತ್ರೀ ಪರೀಕ್ಷಕ ಹೇಳ್ದ, ನಿನ್ನ ರಾಣಿ ರಾಜ ಮನೆತನದವಳು ಅಲ್ಲ, ದಾಸಿ ಮಗಳಿದ್ದಾಳೆ. ಹೋಗಿ ನೋಡಿದ್ರೆ ಪರೀಕ್ಷೆ ಮಾಡಿದ್ರೆ ಸತ್ಯ ಇದೆ ಇದೆಲ್ಲ, ದಾಸಿ ಮಗಳಿದ್ದಾಳ ಅವಳು, ನಿಜವಾಗಿ ಅವಳು ರಾಜಮನೆ ತಂದವಳಲ್ಲ. ರಾಜ ಕೇಳ್ದ, ಇದು ನಿನ್ಗೆ ಯಾಕೆ ಗೊತ್ತಾಯ್ತು? ಸ್ತ್ರೀ ಪರೀಕ್ಷೆ ಮಾಡ್ಬೇಕು, ಅವಳನ್ನು ಪರೀಕ್ಷೆ ಮಾಡ್ಬೇಕು ಅಂತೇಳಿ ನಾನು ಹೇಳಿದಾಗ ದಡ ಓಡಿ ಬಂದ್ಲು ಇಲ್ಲಿ ದಾಸಿ ತರ. ಆವಾಗಲೂ ನನಗೆ ಗೊತ್ತಾಯ್ತು ಅವಳಲ್ಲಿ ಗಂಭೀರತೆ ಇಲ್ಲ, ಅವಳು ದಾಸಿ ಮಗಳು ಅಂತೇಳಿ ನಾನು ಆವಾಗಲೂ ತೀರ್ಮಾನ ಮಾಡಿದೆ ಅಂತ ಹೇಳಿಬಿಟ್ಟ. ಈಗ ಪುರುಷ ಪರೀಕ್ಷೆ ಉಳಿತಲ್ಲ, ಪುರುಷ ಪರೀಕ್ಷೆ ಒಳಗಡೆ ನನ್ನನ್ನೇ ಪರೀಕ್ಷೆ ಮಾಡುವಂತ ರಾಜ ಹೇಳ್ದ. ಪುರುಷ ಪರೀಕ್ಷಕ ಹೇಳ್ದ, ರಾಜ ನಿನ್ನ ಪರೀಕ್ಷೆ ಆಗ್ಲೇ ಮುಗ್ದಿದೆ ಅಂತ ಹೇಳ್ದ. ನನ್ನನ್ನು ಪರೀಕ್ಷೆ ಮಾಡಿ ಆಗಿದೆಯಾ? ಹೌದು, ನೀನು ಒಬ್ಬ ವಣಿಕನ ಮಗ ಅಂದ್ರೆ ವ್ಯಾಪಾರಿಯ ಮಗ ಇದೆಯಾ, ನೀನು ರಾಜಮನೆ ತಂದವನ ಅಲ್ಲ ಅಂತ ಹೇಳ್ಬಿಟ್ಟ. ಅದೇ ಗೊತ್ತಾಯ್ತು ನಿನಗೆ? ಗೊತ್ತಾಯ್ತು. ಯಾಕೆಂದ್ರೆ ನಾವು ಬಂದ ತಕ್ಷಣ ನೀನ್ ಹೇಳ್ದಿಯಲ್ಲ, ಅಡಿಗೆ ಮಾಡುವವರಿಗೆ ಬಡಿಸುವವರಿಗೆ ಹೇಳ್ದಿಯಲ್ಲ, 2 ಚಮಚ ತುಪ್ಪ ಹೊರಗಡೆ ತಗೋಬರ್ರಿ, ಅದರಲ್ಲಿ 4 ಜನರಿಗೆ ವಿಭಾಗ ಮಾಡಿ ಅರ್ಧ ಚಮಚ ತುಪ್ಪ ಹಾಕು ಅಂತ ನೀನ್ ಹೇಳ್ದಿಯಲ್ಲ. ಆವಾಗಲೇ ಗೊತ್ತಾಯ್ತು ಅದು ರಾಜ ಮನೆ ತಂದವ್ರು ಹೇಳುವಂತ ಮಾತಲ್ಲ, ನೀನೊಬ್ಬ ವ್ಯಾಪಾರಿ ಇದೆಯಾ, ವ್ಯಾಪಾರಿಯ ಮಗ ಇದೆಯಾ ಅಂತ ಹೇಳ್ಬಿಟ್ಟ. ರಾಜನಿಗೆ ಎಲ್ಲ ಸತ್ಯಾಂಶ ಗೊತ್ತಾಯ್ತು. ಇವ್ರು ಹೇಳ್ತಿರೋದು ಸತ್ಯ ಇದೆ, ಇವರು ಕುರುಡ್ರಿದ್ದಾರೆ, 4 ಜನ ಕುರುಡ್ರಿದ್ದಾರೆ ಪಾಪ ಅವರು, ಆದ್ರೆ ಅವ್ರು ಹೇಳ್ತಿರೋದು ಸತ್ಯ ಇದೆ. ನೋಡ್ರಿ, ಕುರುಡ ಇದ್ರಿ ಏನು, ಇನ್ನು ಉಳಿದಂತ ಅಂಗಗಳಲ್ಲಿ ಅಂದ್ರೆ ಉಳಿದಂತ ಇಂದ್ರಿಯಗಳಿಂದ ಅವರು ಆ ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಅವರಿಗೆಲ್ಲ 4 ಜನಕ್ಕೆ ರಾಜ ಬಹಳ ದೊಡ್ಡ ಸನ್ಮಾನ ಮಾಡಿ ಉಡುಗೊರೆಗಳನ್ನು ಕೊಟ್ಟು ಕಳಿಸಿದ, ನೀವು ಬುದ್ಧಿವಂತರಿದ್ದೀರಿ ಅಂತ ಹೇಳಿ.